ಹಾಯ್ ಗಾಯ್ಸ್, ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಬಂದುಬಿಟ್ಟು ಮೈಸೂರು ಪಾಕು. ಬನ್ನಿ ಮಾಡೋ ವಿಧಾನ ನೋಡೋಣ. ಫಸ್ಟು 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಬೇಕು. ಆಮೇಲೆ ಮತ್ತೆ ಇನ್ನೊಂದು ಕಪ್ಪು ಸಕ್ಕರೆ ಹಾಕ್ಕೊಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಪಾಕಾಗೆ ಸೈಡಿಗೆ ಇಟ್ಬಿಡಬೇಕು. ಆಮೇಲೆ ಇನ್ನೊಂದು ಸ್ಟವಲ್ಲಿ ಎಣ್ಣೆನ ಇಟ್ಕೊಬೇಕು. ಅದಕ್ಕೆ 1 ಗ್ಲಾಸ್ ಅಷ್ಟು ತುಪ್ಪ ಹಾಕ್ಕೊಬೇಕು. ಅದನ್ನ ಹಾಕ್ಕೊಂಬಿಟ್ಟು ಅವೆಲ್ಲನೂ ಮಿಕ್ಸ್ ಮಾಡಬೇಕು. ಆವಾಗಲೇ ಇಟ್ಕೊಂಡಿರೋ ಪಾಕನ ನೋಡೋಣ ಬನ್ನಿ. ಇವಾಗ 1 ಲೇಯರ್ ಬಂದಿದೆ, ಹಂಗಂತಂದರೆ ಆಗಿರೋ ಥರ. ಇವಾಗ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳೋಣ. ಗಂಟಿಲ್ದರ ಕಲಿಸ್ಕೊಬೇಕು. ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕು. ಗಂಟಿಲ್ದಿರ ಮಿಕ್ಸ್ ಮಾಡಬೇಕು. ಗಂಟಿಲ್ದಿರ ಈ ಥರ ಬರಬೇಕು ನೋಡಿ, ಈ ಥರ ಬರಬೇಕು. ಅಷ್ಟೋ ತನಕ ಮಿಕ್ಸ್ ಮಾಡ್ತಾನೆ ಇರಬೇಕು. ಮತ್ತು ಸ್ವಲ್ಪ ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊತಿರ್ಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೊತಿರ್ಬೇಕು. ಸ್ವಲ್ಪನೇ ಹಾಕ್ಕೊತಿರ್ಬೇಕು. ನಮ್ಮಮ್ಮನಿಗೆ ನಾನು ಹೆಲ್ಪ್ ಮಾಡ್ತಿದ್ದೆ. ಇನ್ನೊಂದು ಸ್ಪೂನು ಎಣ್ಣೆ ಹಾಕಬೇಕಾಗಿತ್ತು, ಅದಕ್ಕೆ ನಾನು ನಮ್ಮ ಅಮ್ಮನಿಗೆ ಹೆಲ್ಪ್ ಮಾಡ್ತಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನನಗೆ ಆ ಸ್ಮೆಲ್ಲಲ್ಲೇ ತುಂಬ ಇಷ್ಟ ಆಗ್ತಾಯಿತ್ತು. ತಿಂದಮೇಲೆ ಇನ್ನೂ ಸಖತ್ತಾಗಿರುತ್ತೆ. ಮೈಸೂರು ಪಾಕು ಈ ಥರ ಸೈಡಲ್ಲಿ ಎಣ್ಣೆ ಬಂದರೆ ರೆಡಿ ಆದಂಗೆ. ಇವಾಗ ಒಂದು ತಟ್ಟೆಗೆ ತುಪ್ಪನ ಸವರ್ಕೊಳ್ಳೋಣ. ಮತ್ತು ಆ ಮೈಸೂರು ಪಾಕನ್ನ ಹಾಕ್ಕೊಂಬಿಟ್ಟು ಬಿಸಿ ಇದ್ದಾಗೆ ಕಟ್ ಮಾಡ್ಕೊಂಬಿಡ್ಬೇಕು. ಅದನ್ನ ಕಟ್ ಮಾಡ್ಕೊಂಬಿಟ್ಟು ಇಟ್ಕೊಂಬಿಡ್ಬೇಕು. ಸ್ವಲ್ಪ 2 ಅವರ್ಸ್ ಇಟ್ಕೊಂಬಿಟ್ಟು 2 ಅವರ್ಸ್ ಇಟ್ಕೊಂಡ್ಮೇಲೆ ಇವಾಗ ರೆಡಿ ಆಗಿದೆ. ನಾನು ಟೇಸ್ಟ್ ನೋಡಿಬಿಟ್ಟು ಹೇಳ್ತಿದ್ದೀನಿ. ವಾವ್, ಸೂಪರಾಗೈತೆ. ನಂಗೆ ತುಂಬ ಇಷ್ಟ ಆಯಿತು. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಬಾಯ್. ಇವತ್ತಿನ ಬ್ಲಾಗ್ ಅಷ್ಟೇ. ನೆಕ್ಸ್ಟ್ ಬ್ಲಾಗ್